ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನೀರಿನಲ್ಲಿಯೂ ಕರಗದ ಮಾತ್ರೆ, ಭಯಗೊಂಡ ಸಾರ್ವಜನಿಕರು. ಕರಗಲಾಗದ ಮಾತ್ರೆ, ಔಷಧ ಅಂಗಡಿ ಮುಂದೆ ಜನಸ್ತೋಮ. ಮುಂದೇನಾಯ್ತು ನೋಡಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ವ್ಯಕ್ತಿ ತಿಪ್ಪಣ್ಣ ಎಂಬುವವರು ಬಸವೇಶ್ವರ ಸರ್ಕಲ್ದ ಹತ್ತಿರ ಇರುವ ಅಪೋಲೋ ಔಷಧಿ ಅಂಗಡಿಯಲ್ಲಿ ಮೈಕೆಂಡ್ ಕಂಪನಿಯ ಗ್ಲಿಮ್ಸ್ಟಾರ್ ಎಮೋನ್ ಎನ್ನುವ ಶುಗರ್ ಮಾತ್ರೆಯನ್ನು ಖರೀದಿಸಿದ್ದಾರೆ. ಮನೆಗೆ ಹೋಗಿ ಮಾತ್ರೆಯನ್ನು ನುಂಗಿದಾಗ ಅದು ತಕ್ಷಣವೇ ಸಂಕಟವಾಗಿ ವಾಂತಿ ಮಾಡಿದಾಗ ಮಾತ್ರೆ ಹೊರಗಡೆ ಬಂದಿದ್ದರಿಂದ ಮಾತ್ರೆ ತೆಗೆದುಕೊಂಡಿದ್ದ ಗ್ರಾಹಕನಿಗೆ ಅನುಮಾನ ಬಂದಿದ್ದರಿಂದ ಆ ಮಾತ್ರೆಯನ್ನು ನೀರಿನಲ್ಲಿ ಹಾಕಿದ್ದಾನೆ. 24 ಗಂಟೆಯಾದರೂ ನೀರಿನಲ್ಲಿಯೂ ಆ ಮಾತ್ರೆ ಕರಗಿಲ್ಲ. ಆದ್ದರಿಂದ ಗ್ರಾಹಕ ತಿಪ್ಪಣ್ಣ ಮಾತ್ರೆ ಖರೀದಿಸಿದ ಅಪೋಲೋ ಔಷಧಿ ಅಂಗಡಿಗೆ ಭೇಟಿ ನೀಡಿ ಈ ವಿಷಯದ ಕುರಿತು ತಿಳಿಸಿದಾಗ ಈ ಬಗ್ಗೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಔಷಧ ಸಿಬ್ಬಂದಿ ಹೇಳಿದರು. ಈ ಘಟನೆ 1 ವಾರ ಕಳೆದರೂ ಸಂಬಂಧಪಟ್ಟವರು ಭೇಟಿ ನೀಡಿಲ್ಲ. ಅಲ್ಲಿನ ಸಿಬ್ಬಂದಿಗಳಿಗೆ ಕೇಳಿದರೆ ಬರುತ್ತಾರೆ ಎಂದು ಮಾತುಗಳು ಬಿಟ್ಟರೆ ಬೇರೆ ಪ್ರತಿಕ್ರಿಯೆ ಸಿಗದ ಕಾರಣ ಆಕ್ರೋಶಗೊಂಡ ಸ್ಥಳೀಯ ಸಾರ್ವಜನಿಕರು ಮತ್ತು ಗ್ರಾಹಕರು ಔಷಧಿ ಸಂಬಂಧಪಟ್ಟವರು ಬರುವವರೆಗೂ ಅಂಗಡಿಯನ್ನು ತೆರೆಯದಂತೆ ಪಟ್ಟು ಹಿಡಿದರು. ತೊಗೊಂಡು ಮೊನ್ನೆ ಸೋಮವಾರ ತೊಗೊಂಡಿರೋಣ. ಸೋಮವಾರ ತೊಗೊಂಬಿಟ್ಟು ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ. ಬೆಳಗ್ಗೆ 8 ಗಂಟೆ ತೊಗೊಂಡಿದ್ದೀವಿ. ಸ್ವಲ್ಪ 10 ಗಂಟೆಗೆ ಹಿಂಗೆ ವಾಮಿಟ್ ಆತಿ. ಗುಳಿಗೆ ತೊಗೊಂಡ್ಮೇಲೆ ವಾಮಿಟ್ ಆದರೆ ಗುಳಿಗೆ ಹಂಗೆ ಬಿದ್ದಿದೆ. ರಾತ್ರಿ 10 ಗಂಟೆಗೆ ವಾಮಿಟ್ ಆದ್ರೂ ಬೆಳಗ್ಗೆ 8 ಗಂಟೆ ತೊಗೊಂಡ್ರೆ ಟ್ಯಾಬ್ಲೆಟ್ ಹಂಗೆ ಬಿದ್ದಿದೆ, ಕರಗೇ ಇಲ್ಲ. ಅದಕ್ಕೆ ಅನುಮಾನ ಬಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ನ ನೀರಲ್ಲೇ ಚೆಕ್ ಮಾಡಿದ್ದೀನಿ. ಅದು 12 ಅವರ್ ಹಾಕಿದ್ರು ಟ್ಯಾಬ್ಲೆಟ್ ಕರಗ್ತಾ ಇಲ್ಲ ನೀರಲ್ಲಿ. ಅದಕ್ಕೆ ನಾ ಬಂದ್ಬಿಟ್ಟು ಇವ್ರು ಕಂಪ್ಲೇಂಟ್ ಮಾಡಿದ್ದೀನಿ. ಇವ್ರು ಏನಂದ್ರು, ಇಲ್ಲ ಸರ್ ನೀವು ಲೆಟ್ರ್ ಬರ್ಕೊಡಿ ಅಂದರು. ಲೆಟ್ರ್ ಬರ್ಕೊಟ್ಟಿದ್ದೀನಿ. ಲೆಟ್ರ್ ಬರ್ಕೊಟ್ಮೇಲೆ 2 ಡೇಸ್ ವೇಟ್ ಮಾಡಿ ಸರ್, ಕಂಪ್ನಿ ಮೇಲ್ ಮಾಡ್ತೀನಿ, ಅವ್ರು ಬಂದ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂದರು. 8 ದಿನ ಆಯಿತು, ಇದುವರೆಗೆ ಯಾರೂ ಬಂದೇ ಇಲ್ಲ ಕಂಪ್ನಿಯಿಂದ. ಈಗ ನೀರಲ್ಲಿ ಹಾಕಿರೋದು 24 ಅವರ್ಸ್ ಆದರೂ ಟ್ಯಾಬ್ಲೆಟೇ ಕರಗ್ತಾ ಇಲ್ಲ. ಚಿಂಗಮ್ ಥರ ಆಗುತ್ತೆ ಟ್ಯಾಬ್ಲೆಟ್. ಈಗಾದರೆ ಕಂಪ್ನಿಯವ್ರು ಬಂದ್ಬಿಟ್ಟು ಮಾತಾಡಂತಂದರೆ ನನಗೇನು ಟ್ಯಾಬ್ಲೆಟ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಅಂಟಿಲ್ ಅನ್ಲೆಸ್ ನಾವು ತೊಗೊಂಡಿದ್ದೀನಿ. ಅದು ಏನಾಗಿದೆ ಅನ್ನುತ್ತೆ ಕಂಪ್ನಿಯವ್ರು ಬಂದ್ಬಿಟ್ಟು ನಂಗೆ ಸಾರ್ಟ್ ಔಟ್ ಮಾಡೋದು ಪ್ರಾಬ್ಲಮ್. ನಾನು ಅಪೋಲೋದ ಮೇಲೆ ತಪ್ಪು ಇಲ್ಲ. ಬೇಕಾದ್ರೆ ನನಗಾಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗೋದು ಬೇಡ ಅಂತ ಹಳ್ಳಿಯವ್ರ ಜನ ತೊಗೊಂತಾರೆ. ಹೊಟ್ಟೆಲಿ ಗಂಟು ಆಗ್ತವೆ, ಏನು ಬೇರೆ ಪ್ರಾಬ್ಲಮ್ ಆಗಬಾರ್ದು, ಸಮಸ್ಯೆ ಆಗಬಾರ್ದು ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅನ್ನೋದು ಅಷ್ಟೇ ನಂದು. ವಾಮಿಟ್ ಆಗಿ ವಾಪಸ್ ಬಂದಿದ್ದ ಟ್ಯಾಬ್ಲೆಟ್ ಒಂದಿಷ್ಟು ಕರಗಿಲ್ಲ, ಹಂಗೆ ಬಿದ್ದಿದೆ. ಯಾಕೆ ಈ ಥರ ಆಗಿದೆ ಅನ್ನೋದೇ ಪ್ರಾಬ್ಲಮ್. ಅದನ್ನು ಸಾಲ್ವ್ ಮಾಡೋದು ಕೇಳ್ತಾ ಇದ್ದೀನಿ. ಅಪೋಲೋದಲ್ಲಿ ಬಂದ್ಬಿಟ್ಟು 1 ವಾರ ಆಯ್ತು ಮೇಲ್ ಮಾಡಿದ್ದಾರೆ, ಲೆಟ್ರ್ ಬರ್ಕೊಟ್ಟಿದ್ದೀನಿ. ಇನ್ನೂವರೆಗಿನೂ ಗ್ಲಿಮ್ಸ್ಟಾರ್ ಕಂಪ್ನಿ ರಿಪ್ಲೈ ಬಂದಿಲ್ಲ. ಗುಳಿಗೆ 60 ಗುಳಿಗೆಯಲ್ಲಿ 2 ಗುಳಿಗೆ ತೊಗೊಂಡಿದ್ದೀನಿ. ಉಳ್ಕಿದ್ದು ಇಷ್ಟು ಗುಳಿಗೆ ರಿಟರ್ನ್ ಮಾಡಿದ್ದೀನಿ. 2 ಗುಳಿಗೆ ತೊಗೊಂಡಿದ್ದೀವಿ, ಅದು ಕರಗಿಲ್ಲ. 1 ಗುಳಿಗೆ ವಾಮಿಟ್ ಆಗಿದೆ ರಿಟರ್ನ್, 1 ಒಳಗಡೆ ಹೋಗಿದೆ. ಬಟ್ ಈ ವಾಪಸ್ ಎಲ್ಲ ರಿಟರ್ನ್ ಮಾಡಿದ್ದೀನಿ. ಇಷ್ಟು ಪ್ರಾಬ್ಲಮ್ ಆದಮೇಲೇನು 1 ವಾರ ಆದ್ರೂ ಕಂಪ್ನಿಯವರು ಡೈಲಿ ಬಂದುಬಿಟ್ಟು ಅವ್ರಿಗೆ ನಾನೇ ಮಾತಾಡಿದ್ದೀನಿ ಮೆಡಿಕಲ್ ಜೊತೆ. ಅವರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಕಂಪ್ನಿಯವರು ಇವರು ಅಪೋಲೋದವರೆಗೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ಹೇಳ್ತಿದ್ದಾರೆ ಕಂಪ್ನಿಯವ್ರು ನಮ್ಗೆ ಕಾಲ ಮಾಡಿಲ್ಲ ಸರ್, ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ, ನಾವು ನಿಮಗೇನು ಮಾಡಿ ಹೇಳ್ಬೇಕು ಹೇಳಿ ಅಂತ ಹೇಳ್ತಾರೆ. ಇವ್ರು ಮಾಡಿಲ್ಲ ಅಂತಾರೆ. ಅವ್ರಿಗೆ ಮಾಡಿಲ್ಲ ಅಂತ ಕಂಪ್ನಿಯವರು, ನನಗೆ ಮಾಡೋದು ದೂರ ಹೋಯ್ತು. ಸರಿ ಸರ್. ಅವು ಡೇಟ್ ಎಕ್ಸ್ಪೈರ್ ಆಗಿತ್ತ? ಗುಳಿಗೆ ಇಲ್ಲ, ಗುಳಿಗೆ ಎಕ್ಸ್ಪೈರ್ ಆಗಿಲ್ಲ, ಡೇಟ್ ಇದೆ, ಎಲ್ಲ ಇದೆ. ಬಟ್ ಟ್ಯಾಬ್ಲೆಟ್ ಕರಗ್ತಾ ಇಲ್ಲ. ಯಾಕೆ ಕರಗ್ತಾ ಇಲ್ಲ ಅನ್ನೋದೇ ಪ್ರಾಬ್ಲಮ್. ಈಗೇನು ಸರ್ ಮಾಡೋದು ನನಗೇನು ಇದಿಲ್ಲ. ಬಟ್ ನನಗೆ ಆಗಿರೋ ಪ್ರಾಬ್ಲಮ್ ಇನ್ನೊಬ್ಬರಿಗೆ ಆಗೋದು ಬೇಡ ಅನ್ನೋದೇ ನನ್ನ ಇಂಟೆನ್ಷನ್. ಈಗ ಎಲ್ಲರೂ ಎಜುಕೇಟೆಡ್ ಬಂದು ಟ್ಯಾಬ್ಲೆಟ್ ತೊಗೊಂಡು ಹೋಗಲ್ಲ, ಆಮೇಲೆ ಟ್ಯಾಬ್ಲೆಟ್ ಮೇಲೆ ಏನೇ ಆದ್ರೂ ವಿತಿನ್ 24 ಅವರ್ಸಲ್ಲಿ ಕಂಪ್ನಿಯನ್ನು ಬಂದ್ಬಿಟ್ಟು ಸಾರ್ಟ್ ಮಾಡಬೇಕು. 8 ದಿನ ಕಾಯ್ತಾ ಇದ್ದು, ಈಗಾದರೂ ಒಬ್ಬನು ಬರ್ತಾ ಇಲ್ಲ. ನೀವೇ ಹೇಳಿ, ನೀವು ಆಗಿದ್ರೆ ಏನು ಮಾಡ್ತೀರಿ? ಇದು ಬೈಕಪ್ಪ ಇಂಜಿನ್ ಕೆಟ್ಟೋಗಿದೆ ಅಂದರೆ ಆಮದು ಬೇರೆ, ಟ್ಯಾಬ್ಲೆಟ್ ಹೊಟ್ಟೆಯಲ್ಲಿ ತೊಗೊಂಡಿರೋದು. ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇವಾಗ ಹಾಕಿರೋದು 8 ದಿವಸ ಆಯ್ತು ನಿಮ್ಗೆ ಹೇಳಕ್ಕೆ ಚೋರು. ಮತ್ತೆ ಇನ್ನೂವರೆಗೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಮತ್ತೆ ಮ್ಯಾನೇಜರ್ ಜೀವಕ್ಕೆ ಏನಾದ್ರೆ ಹೆಂಗತ್ತೆ? ಅದನ್ನೇ ಹೇಳ್ತಾರೆ ಸರ್. ಅವರಾದ್ರೂ ಅದನ್ನೇ ಮಾತಾಡ್ತಾರೆ, ಕಂಪ್ನಿಯವ್ರಿಗೆ ಅದನ್ನೇ ಮಾತಾಡ್ತಾರೆ ಸರ್. ಅಂದ್ರೆ ಯಾವತ್ತು ಈ ಥರ ಏನಾರ ಘಟನೆ ಆದ್ಮೇಲೆ ಪೂರ ಏನಾರ ಜೀವ ಹೋದ್ಮೇಲೆ ರೆಸ್ಪಾನ್ಸ್ ಮಾಡಿದ್ರೆ ನಂಗೆ ಆತ ಹಂಗಂದ್ರೆ ಹಂಗಲ್ಲ ಸರ್. ಯಾಕಂದ್ರೆ ಕಂಪ್ನಿಯವ್ರು ಏನು ಫಾಲೋ ಅಪ್ ಮಾಡಕತ್ತಾರೆ, ಕಂಪಲ್ಸರಿ ಅವ್ರಿಗೆ ಮೆನ್ಕೊಂಡವ್ರಿಗೆ ಸ್ವತಃ ಇಲ್ಲಿಗೆ ಬಾ ಅಂತ ಹೇಳಿ. ಅಲ್ರಿ, ನೀವು ನಡೆಸ್ತಾ ಇರೋದು ಜನರ ಜೀವ ಜೊತೆಗೆ ಆಟ ಆಡೋದ್ರ ಯಾವುದೋ ಉದ್ಯೋಗ ಮಾಡ್ತಾ ಇರೋದು ಸಾಮಾನ್ಯ ಉದ್ಯೋಗ ಇಲ್ಲ. ಯಾಕಂದ್ರೆ ಏನೋ ಒಂದು ಟ್ಯಾಬ್ಲೆಟ್ ಆದ್ರೆ ಏನೋ ಇವಾಗ ತುರ್ತು ಪರಿಸ್ಥಿತಿ ಒಳಗೆ ನಿಮ್ಮ ಕಡೆ ಬರ್ತೀವಿ. ಒಮ್ಮೊಮ್ಮೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಬರ್ತೀವಿ, ಇಲ್ಲ ನಿಮ್ಮ ಕಡೆ ಬರ್ತಾರ. ಇವಾಗ ಹಂಗತೆ ಬಂದದ್ದೆ ನೀವೇನು ಸಜೆಸ್ಟ್ ಮಾಡ್ತೀರಿ ಅದನ್ನು ತೊಗೊಂಡೋಕಾರ ಅವ್ರು. ಈಗ ನೀವು ಯಾವುದು ಸಜೆಸ್ಟ್ ಮಾಡ್ಬೇಕಾರೆ ಈಗ ಅದೊಂದು ರೆಪ್ಯುಟೇಷನ್ ಅದು ಕಂಪ್ನಿ ಒಳಗೆ ಕೆಲಸ ಮಾಡ್ತಾ ಇದ್ದೀರಿ, ಮೆಡಿಸನ್ ಎಲ್ಲ ಅದೇ ಥರದ ಇಡಬೇಕಲ್ಲ.
ನೀವು ಯಾವುದೋ ಒಂದು ಲೋಕಲ್ಲಾಗಿ ಮೆಡಿಕಲ್ ಶಾಪ್ ನಡೆಸ್ತಾ ಇಲ್ಲ ನೀವು ಈ ಥರ. ಲೋಕಲ್ ಅಲ್ಲ ಸರ್, ಅದು ಸ್ಟ್ಯಾಂಡರ್ಡ್ ಕಂಪ್ನಿ. ನಾನು ಅದನ್ನ ಹೇಳ್ತೀನಿ ರೀ, ಯಾಕೆ ಹಂಗೆ ಅಂತ ಅದು ನಮಗೂ ಗೊತ್ತಿಲ್ಲ. ಮತ್ತೆ 8 ದಿವಸ ಆದರೂ ಇನ್ನೂವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಕಸ್ಟಮರ್ಗೆ ಅಂದ್ರೆ ಮತ್ತೆ ನೀವು ಯಾವ್ದು ರೀ ಗೊತ್ತಾಗಲ್ಲ. ನನಗೂ ಅದೇ ಗೊತ್ತಿಲ್ಲ ಸರ್. ನಾನು ಆದ್ರೆ ಒತ್ತಡ ಹಾಕ್ಬೇಕು, ನೀವು ಅವ್ರ ಮ್ಯಾಗ ಕಂಪ್ನಿಯವ್ರಿಗೆ ಒತ್ತಡ ಹಾಕ್ಬೇಕಲ್ಲ ನೀವು. ಯಾರು ಅಲ್ಲ ಇವಾಗ ನಿಮ್ಮ ಮ್ಯಾನೇಜರ್ ಇಲ್ಲ, ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಕಾಲ್ನಾಗ ಅದಾರ, ಅದು ಕಂಪ್ನಿಯವರು ಬಂದೇ ಇದು ಮಾಡಬೇಕು. ನಾವು ಅವರಿಗೆ ಲೈನಿಗೆ ಅದನ್ನೇ ಮಾತಾಡಬೇಕು, ಕಸ್ಟಮರ್ ಜೊತೆಗೆ ಅದನ್ನೇ ಮಾತಾಡ್ತೀನಿ. ನಾನು ಮಾತಾಡೋಕ್ಕಿಂತ ಕಸ್ಟಮರ್ ಜೊತೆ ಅವ್ರಿಗೆ ಕಂಪ್ನಿಯವರೇ ಮಾತಾಡಕತ್ತಾರೆ. ನಾವು ಅವ್ರು ಏನು ಮಾತಾಡೋದು ನನಗೆ ಗೊತ್ತಿಲ್ಲ. ಡೈರೆಕ್ಟ್ ಅವರೇ ಕಸ್ಟಮರೇ ಮಾತಾಡೋದು ಕಂಪ್ನಿಯವರು ನನ್ನ ಜೊತೆ. ಎಲ್ಲಿಂದ ಬರ್ತಾರ ಕಂಪ್ನಿಯವರು? ಈಗ ಮ್ಯಾನ್ಕಂಡವ್ರು ಅವ್ರು ಬೆಳಗಾವಿಯಿಂದ ಬರ್ತಾರೆ, ನಿಮ್ಗೆ ಗೊತ್ತಿಲ್ಲ. ಜಿಲ್ಲಾಕೊಬ್ರು ಇರ್ತಾರಲ್ಲ, ಜಿಲ್ಲಾಕೊಬ್ರು ಇರ್ತಾರ. ಇಲ್ಲ, ಕಂಪ್ನಿ ಕಡೆಯಿಂದಲೇ ಬರ್ತಾರೆ. ಅದ ರೀ, ಜಿಲ್ಲಾಗೊಬ್ರು ನೇಮಕ ಮಾಡಿರ್ತಾರೆ ರಾಜ್ಯದಾಗ ಒಬ್ಬರ ಇರ್ತಾರ. ಇಲ್ಲ, ಜಿಲ್ಲಾ ಗೊಬ್ಬರ ಹಿಂಗೆ ಇರ್ಬೋದು. ನನಗೆ ಮತ್ತೆ ಜಿಲ್ಲಾಕ್ ಇರ್ತಾರ ಅಂತಂದ್ರೆ ಮತ್ತೆ ಬರ್ಬೇಕಿಲ್ಲ ಅವರು. ಎಷ್ಟು ದಿವಸ ಆಗ್ತಿದೆ ಹಾಗೆ? ಅಲ್ಲ, ಕರೆಕ್ಟ್ ರೀ. ಅವ್ರು ಎಲ್ಲಿಂದ ಬರ್ತಾರೆ ನಮಗೆ ಗೊತ್ತಿಲ್ಲ, ಕಂಪ್ನಿಯವರೇ ಬರಬೇಕು ಈಗ. ಈಗ ಯಾಕಂದ್ರೆ ನಮಗೆ ಜಸ್ಟ್ ನಾವು ಮಾರಾಟ ಮಾಡೋರು ಸುಬ್ರಿದಾರ ಮಾರಾಟ ಕಂಪ್ನಿಯವ್ರು ಬರತ್ತೆ ಮನೆ. ಹೌದು, ಕಂಪ್ನಿಯವ್ರು ಬರತ್ತೆ ಅಂಗಡಿ ಓಪನ್ ಆಗಲ್ಲ. ಈಗ ಅವರು ಸ್ವಚ್ಛ ಅವ್ರು ಓಪನ್ ಮಾಡೋಣ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಸಹಕಾರ ನಾವು ಅದು ಕಸ್ಟಮರ್ಗೆ ನಾವು ಸಪೋರ್ಟ್ ಕೊಡ. ನಾವು ಅವ್ರಿಗೆ ಹೇಳ್ತಾ ನಾವು ತೆಗಿಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ನಾವು ಕಸ್ಟಮರ್ ಅವ್ರ ಓಕೆ ಫಸ್ಟ್ ಯಾಕೆ ನಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್. ಅವರು ನಮ್ದು ಬಗ್ಗೆ ಕ್ಲಾರಿಟಿ ಆಗಿದೆ, ಕ್ಲಿಯರ್ ಆಗಿದೆ, ನೀವು ತಗೊಂಡ್ರೆ ಆಮೇಲೆ ಮುಂದೆ ಇದೆ. ಅಲ್ಲಿ ನಾವು ನಾಲ್ಕು ಹೇಳಿದ್ವಿ. ಕಸ್ಟಮರ್ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆಗಾರ ಇದ್ರಿ ಇದಕ್ಕೆ? ಕಂಪ್ನಿ ನೋಡ್ಬೋದು. ಅಪೋಲೋ ಸಂಬಂಧ ಇಲ್ಲ. ಅಪೋಲೋನೇ ಇರ್ತೀರಿ, ಅದಕ್ಕೆ ಅಪೋಲೋನೇ ಇರ್ತೈತಿ, ಮ್ಯಾನ್ ಕಡೆನೇ ಇರ್ತೈತಿ ಜವಾಬ್ದಾರಿ. ಯಾಕಂದ್ರೆ ನಾವು ಅಪೋಲೋ ಕಡೆಯಿಂದ ಮಾಡಿ ಅಂದ್ರೆ ಅಪೋಲೋನೇ ನೋಡ್ಕೊತಾರೆ. ಅದಕ್ಕೆ ಅದಕ್ಕೆ ಏನು ಪ್ರಾಬ್ಲಮ್ ಬಂದರೆ ಮ್ಯಾನ್ ಕಂಡರ್ ನೋಡ್ತಾರೆ. ಹಂಗಂತೇಳಿ ನಾವು ಖಾಲಿನೂ ಗೊತ್ತಿಲ್ಲ. ಅಪೋಲೋದವ್ರು ಕಂಪಲ್ಸರಿ ಡೈಲಿ ಫಾಲೋ ಮಾಡಾಕತ್ತಾರೆ. ಬಟ್ ಅವ್ರ ಕಂಪ್ನಿಯವ್ರು ಬರಬೇಕಾಗಿತ್ತು, ಬಂದಿಲ್ಲ. ಈಗ ಅಲ್ಲ, ಆ ಗುಳಿಗೆ ಪ್ರೊಸೆಸ್ ತೊಗೊಂಡ್ಮೇಲೆ ಕರಗಬೇಕಾ ಕರಗಬಾರ್ದು ರೀ? ಕರಗಬೇಕು ಸರ್. ಅದು ಅವ್ರಿಗೆ ಎಷ್ಟು ಅವರ್ನಾಗ ಕರಗಬೇಕು ಸರ್? ಅವ್ರು ಏನಂತಾರೆ ಕಂಪ್ನಿಯವರು ಅದಕ್ಕೆ ಫಿಲ್ಮಿ ಕೊಟ್ಟಿದ್ದು ಮಾಡಿವಿ ನಾವು ಅಂತ. ಅಂದ್ರೆ ಅದು ಏನು ಗುಳಿಗೆ ತೊಗೊಳ್ತಾರೆ, ಬಾಯಿ ಡಿಸ ಆಗಬಾರ್ದು. ಅದು ಗುಳಿಗೆ ಒಳಗೆ ಕಂಟೆಂಟ್ ಏನು ಕರಗಬೇಕು, ಒಳಗೆ ಅದು ಏನಿದೆ ಜಲ್ಲಿ ಟೈಪ್ ಇರುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಡೈರೆಕ್ಟ್ ಆಗಿ ಕಂಪ್ನಿಯವರು ಬಂದು ಕಸ್ಟಮರ್ ಜೊತೆಗೆ ಮಾತಾಡ್ತಾರೆ. ಅದು ಏನು ಪ್ರೊಸೀಜರ್ ಇರುತ್ತೆ ಎಲ್ಲ ಅವ್ರ ಜೊತೆಗೆ ಅವ್ರ ಕಣ್ಣೀರಿಗೆ ತೋರಿಸಿ ಹೋಗ್ತಾರೆ. ಎಷ್ಟು ದಿವಸ ಆಯ್ತು ಈಗ ಅದು? ಯಾವ್ದು ಅವ್ರ ಕಸ್ಟಮರ್ ಟ್ಯಾಬ್ಲೆಟ್ ತೊಗೊಂಡು ಸಾಯಂಕಾಲದಿಂದ ಕೊಟ್ಟಾರೆ. ಬುಧವಾರ ಸಾಯಂಕಾಲ, ನಾಳೆಗೆ 8 ದಿವಸ. 8 ದಿವಸ ಆದರೂ ಬರಗಲ್ಲ ಯಾರು ಕಂಪ್ನಿಯವರು. ಅವ್ರಿಗೆ ಇವತ್ತನ ಬಂದಿದೆ. ಈಗ ನೀವು ಅವ್ರಿಗೆ ಕಂಪ್ನಿಯವ್ರಿಗೆ ಒಳ್ಳೆ ಒತ್ತಡ ಹಾಕಿರ ಏನು ನೀವು ಸುಮ್ ಕುಂತೀರಿ? ಮಾತಾಡಕತ್ತಾರೆ ಕಸ್ಟಮರ್ ಜೊತೆ. ನಾನು ದಿನಕ್ಕೆ 2-3 ಸಲ ನಾನು ಇಲ್ಲ, ಕಸ್ಟಮರ್ಗಿಂತ ನೀವು ಇದು ಮಾಡ್ಕೊಂಡು ಯಾಕಂದ್ರೆ ನಿಮ್ಮ ಮಾತಿಗೆ ಕಸ್ಟಮರ್ ತಲೆ ಕೆಡಿಸ್ಕೊಂಡ್ಲ ಅವರು. ಇಲ್ಲ, ಈಗ ನೀವು ಮಾರಾಡ್ತಿರಲ್ಲ, ನಿಮ್ಮ ದುಡ್ಡು ಇರುತ್ತೆ, ಅವ್ರದ್ದು ಕಾಂಟ್ಯಾಕ್ಟ್ ಹೆಚ್ಚಿರುತ್ತೆ. ಇಲ್ಲ, ಕಂಪ್ನಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಏನಿದ್ರೆ ಡೈರೆಕ್ಟ್ ಕಂಪ್ನಿಗೆ ಬರ್ತಾರೆ. ನಮ್ದು ಅದಕ್ಕೆ ನಾನು ಏನು ಮಾಡಿ ಡೈರೆಕ್ಟ್ ಮ್ಯಾನೇಜರ್ ಮೇನ್ ಇದ್ರೆ ನೀವು ಮಾತಾಡಿ ಅವ್ರಿಗೆ ಮಾತಾಡಾಗುತ್ತೆ. ಡೈರೆಕ್ಟ್ ಅವರಿಗೆ ಮಾತಾಡಾಗುತ್ತೆ. ಅವ್ರಿಂದ ಸೀದಾ ಕಂಪ್ನಿಗೆ ಮ್ಯಾನೇಜ್ ಮಾಡ್ತಾರೆ. ಸ್ವತಃ ಬೆಳಗ್ಗೆ ಈಗ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಅವರಿಗೆ ಕಸ್ಟಮರ್ ಜೊತೆ ಅವರಿಗೆ ಮಾತಾಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.